ಹಾಯ್ ಫ್ರೆಂಡ್ಸ್, ಹೋಳ್ಗೆ ತಿಂದಮೇಲೆ ಹೋಳ್ಗೆ ಸಾರು ಅಥವಾ ಕಟ್ಟಿನ ಸಾರು ಅನ್ನ ಉಂಡಾಗ ಮಾತ್ರ ಆ ಊಟ ಫುಲ್ಫಿಲ್ ಆದಂಗೆ. ಯೂಶ್ವಲಿ ಎಲ್ಲರೂ ಹೋಳ್ಗೆ ಮಾಡಿದಾಗ ಕಟ್ಟಿನ ಸಾರು ಮಾಡೇ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗೆ ಮಾಡೋದು ಕಟ್ಟಿನ ಸಾರು ಅಂಥೇಳಿ ನೋಡ್ಕೊಂಬರೋಣ ಬರ್ರಿ. ನಾನು ಹೋಳ್ಗೆ ಮಾಡೋಕೆ ಏನು ಕಡಲೆಬೇಳೆ ಬೇಯಿಸಿಟ್ಟಿದ್ನಲ್ಲ ಅದನ್ನು ನೀರು ಬಸ್ತಿ ಇಟ್ಕೊಂಡ್ಬಿಟ್ಟಿದ್ದೆ. ಈಗ ಕಟ್ಟಿನ ಸಾರು ಮಾಡೋಕೆ ಒಂದು ಮಸಾಲೆ ಪುಡಿನ ರೆಡಿ ಮಾಡ್ಕೊಂಬಿಡೋಣ. ಇಲ್ಲೊಂದು ಬಾಳ್ಗಿ ಬಿಸಿಗಿಟ್ಟಿದ್ದೆ, ಅದಕ್ಕೆ 4 ಸ್ಪೂನಷ್ಟು ಹವೀಜ ಹಾಕೇನಿ, 2 ಸ್ಪೂನಷ್ಟು ಜೀರಿಗೆ ಹಾಕೇನಿ, ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು 15 ಕಾಳು ಮೆಣಸು ಹಾಕ್ಕೊಂಡೇನಿ. ಮತ್ತು ಇದಕ್ಕೆ ಚಕ್ಕೆ ಹಾಕ್ಕೊಂಡೇನಿ, ಒಂದು 5-6 ಲವಂಗ ಹಾಕ್ಕೊಂಡೇನಿ, 4 ಏಲಕ್ಕಿ ಹಾಕ್ಕೊಂಡೇನಿ, ಕಲ್ಲು ಹೂವು ಹಾಕ್ಕೊಂಡೇನಿ, ಮತ್ತೊಂದು ಚಕ್ರ ಮೊಗ್ಗು ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಘಮ ಘಮ ವಾಸನೆ ಬರೋಂಗೆ ಹುರ್ಕೊಂಬಿಡೋಣ ಫ್ರೆಂಡ್ಸ್. ಆಮೇಲೆ ಚೂರು ಎಣ್ಣೆ ಹಾಕ್ಕೊಂಡು ಈ ಹವೀಜ ಜೀರಿಗೆ ಎಲ್ಲ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಬಿಡೋಣ. ಹೊತ್ಸೋದು ಬೇಡ, ಸ್ವಲ್ಪ ಕೆಂಪಗಾಗೋಂಗೆ ಹುರ್ಕೊಂಡು ಇದನ್ನು ಪೂರ್ತಿ ಆರಾಕ್ ಬಿಟ್ಬಿಡೋಣ. ಇದು ಆರಿದ ಮೇಲೆ ನಾವು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಮೊದಲೇ ಮಾಡಿಬಿಟ್ರೆ ಅದು ಎಣ್ಣೆ ಬಿಟ್ಕೊಂಡ್ಬಿಡ್ತೈತಿ. ಸೊ ಪೂರ್ತಿ ಆರಾಕ್ ಬಿಟ್ಬಿಡೋಣ. ಈಗ ಇದಕ್ಕೆ ಹಾಕೋಕೆ ಒಂದು ಕೊಬ್ಬರಿದ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲೇ ಬಾಳ್ಗಿ ಬಿಸಿಗಿಟ್ಟಿದ್ದೆ, ಅದಕ್ಕೆ ನಾನು 8-10 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡೇನಿ, 2 ಉಳ್ಳಾಗಡ್ಡಿನ ಉದ್ದಕ್ಕೂ ಹೆಚ್ಚು ಹಾಕ್ಕೊಂಡೇನಿ, ಬೆಳ್ಳುಳ್ಳಿ ಹಾಕ್ಕೊತೀನಿ, ಹಸಿ ಕೊಬ್ಬರಿ ಹಾಕ್ಕೊಂಡೇನಿ, ಕರಿಬೇವು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನಾವು ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಎಲ್ಲ ಸ್ವಲ್ಪ ಕೆಂಪಗೆ ಬಣ್ಣ ಬರುವಂಗೆ ಹುರಿದು ಇಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಯೂಶ್ವಲಿ ಇಲ್ಲಿ ಕಟ್ಟಿನ ಸಾರು ಮಾಡಿದಾಗ ಹೂರ್ಣ ಹಾಕ್ತಾರೆ, ಬಟ್ ಹೂರ್ಣ ಹಾಕಿದ್ರೆ ಭಾಳ ಸಿಹಿ ಆಗುತ್ತೆ. ನಮ್ಮ ಹುಡುಗರಿಗೆ ಭಾಳ ಸ್ವೀಟ್ ಆಗಿದ್ದು ಸಾರು ಸೇರಂಗಿಲ್ಲ. ಸೊ ನಾನು ಇದಕ್ಕೆ ಹೂರ್ಣ ಹಾಕಾಕತ್ತಿಲ್ಲ, ಅದ್ರ ಬದಲು ನಾನು ಕಡಲೆಬೇಳೆನ ಬೇಯಿಸಿ ಇಟ್ಕೊಂಬಿಟ್ಟೇನಿ. ಈಗೇನು ನಮ್ದು ಈ ಕೊಬ್ಬರಿ ಹುರಿದಿಟ್ಟೇವಲ್ಲ ಅದ್ರ ಜೊತೆನ ನಾನು ಬೇಯಿಸಿದ್ದ ಕಡಲೆಬೇಳೆನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡ್ಬಿಡ್ತೇನೆ. ಈಗ ಇಲ್ಲೇ ನಾವು ಸಾರಿಗೆ ಒಗ್ಗರಣೆ ಹಾಕೊಂಬಿಡೋಣ ಫ್ರೆಂಡ್ಸ್. ಇಲ್ಲೇ ಒಂದು ಡಬ್ರಿ ಬಿಸಿಗಿಟ್ಟೇನೆ, ಅದಕ್ಕೆ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಿಂಗೆ ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೊತೀನಿ. ಈಗ ಇದಕ್ಕೆ ನಾವು ಹುಣಸೆಹಣ್ಣು ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಅದನ್ನು ಕುದಿಯಾಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಹುಣಸೆಹಣ್ಣು ಕುದಿ ಹತ್ತಿದ ಮೇಲೆ ಅದಕ್ಕೆ ನಾನು ಅರಿಶಿನ ಹಾಕ್ಕೊತೀನಿ. ಮತ್ತು ನಾವೇನು ಮಿಕ್ಸರ್ ಒಳಗೆ ಕೊಬ್ಬರಿದು ರುಬ್ಬಿಟ್ಟಿದ್ವಲ್ಲ ಪೇಸ್ಟ್ ಅದನ್ನು ಹಾಕ್ಕೊಂಡು ಸ್ವಲ್ಪ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೋತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವೇನು ಕಡಲೆಬೇಳೆದು ಕಟ್ಟು ಬೇಯಿಸಿಟ್ಟಿದ್ವಲ್ಲ ತೆಗೆದಿಟ್ಟೇವಲ್ಲ ಆ ಕಟ್ಟನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಒಂದು ಸತಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಾವು ಹವೀಜದ ಡ್ರೈ ಪುಡಿ ಮಾಡಿಟ್ಟಿದ್ವಲ್ಲ ಆ ಪುಡಿನ ಇದಕ್ಕೆ 2-3 ಸ್ಪೂನಷ್ಟು ಆ ಹವೀಜ ಪುಡಿನ ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಇದು ಸಣ್ಣ ಉರಿ ಮೇಲೆ ಕುದೀಲಿ ಈಗಿನ ಸ್ವಲ್ಪ. ಈಗ ಇದರ ಮಸಾಲೆ ಹಾಕಿದ ಮೇಲೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಮಗೆ ಸಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಬಿಡೋಣ. ಭಾಳ ನೀರು ಹಾಕೋದು ಬೇಡ, ಸ್ವಲ್ಪ ಮಂದಗೆ ಇರಲಿ ಸಾರು. ನೋಡಿ ನಮ್ಮದು ಘಮ ಘಮ ಕಟ್ಟಿನ ಸಾರು ರೆಡಿ ಆಗೈತಿ.